ಮಹಾದೇವಂ ಮಹಾತ್ಮಾನಂ ಮಹಾಧ್ಯಾನಂ ಪರಾಯಣಂ ಮಹಾಪಾಪಹರಂ ದೇವಂ ಮಕಾರಾಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಶಿವನ ಚರಿತ್ರೆಯನ್ನು, ಶಿವನ ಮಹಾತ್ಮೆಯನ್ನು ನಾವು ಕೇಳ್ತಾ ಇದ್ದೇವೆ. ಇವತ್ತು ಶಿವರಾತ್ರಿ ವ್ರತ ವಿಧಾನ ಮಹಿಮೆಗಳು, ಶಿವರಾತ್ರಿಯ ಉದ್ಯಾಪನೆ, ಆ ವ್ರತದ ಮಹಿಮೆ, ಇವುಗಳ ಕುರಿತಾಗಿ ನಾವು ಕೇಳೋಣ. ಸೂತಪುರಾಣಿಕರು ತಮ್ಮಲ್ಲಿ ಶಿವನ ಮಹಾತ್ಮೆಯನ್ನು ತಿಳಿದುಕೊಳ್ಳಲು ಬಯಸಿದ ಋಷಿಗಳಿಗೆ ಶಿವನ ಕಥೆಯನ್ನು ವಿವರಿಸುತ್ತಾ ಶಿವರಾತ್ರಿ ವ್ರತಾದಿಗಳ ಬಗೆಗೆ ವಿವರಿಸಲು ಆರಂಭಿಸುತ್ತಾರೆ. ಒಂದು ಬಾರಿ ವಿಷ್ಣು ಹಾಗೂ ಪಾರ್ವತಿಯರು ಪ್ರಶ್ನೆ ಮಾಡಿದುದಕ್ಕೆ ಶಿವನು ಮುಕ್ತಿದಾಯಕ ಹಲವು ವ್ರತಗಳಿರುವು, ಅವುಗಳಲ್ಲಿ 10 ವ್ರತಗಳು ಮಾತ್ರ ಶ್ರೇಷ್ಠವಾದುವು. ಪ್ರತಿ ಮಾಸದ ಅಷ್ಟಮಿಯ ರಾತ್ರಿಯಲ್ಲಿ ಭೋಜನ ಮಾಡತಕ್ಕದ್ದು. ಕಾಲಾಷ್ಟಮಿಯ ದಿವಸ ರಾತ್ರಿ ಭೋಜನ ಮಾಡಬಾರದು. ಶುಕ್ಲ ಏಕಾದಶಿಯ ದಿನ ಭೋಜನ ಮಾಡಬಾರದು. ಕೃಷ್ಣ ಪಕ್ಷದ ಏಕಾದಶಿಯ ದಿವಸ ನನ್ನ ಪೂಜೆ ಮಾಡಿ ರಾತ್ರಿಯಲ್ಲಿ ಭೋಜನ ಮಾಡಬೇಕು. ಶುಕ್ಲ ತ್ರಯೋದಶಿಯ ರಾತ್ರಿ ಭೋಜನ ಮಾಡಬೇಕು. ಶಿವವ್ರತಸ್ಥನು ಕೃಷ್ಣ ಪಕ್ಷದ 13ನೆಯ ದಿನ ಭೋಜನ ಮಾಡಬಾರದು. ಪ್ರತಿ ಮಾಸದ 2 ಪಕ್ಷಗಳಲ್ಲಿಯ ಸೋಮವಾರಗಳ ರಾತ್ರಿಯಲ್ಲಿ ಶಿವಭಕ್ತನು ಭೋಜನ ಮಾಡತಕ್ಕದ್ದು. ಬ್ರಾಹ್ಮಣಾದಿಗಳೆಲ್ಲ ಈ ವ್ರತಗಳನ್ನು ನಿಯಮಪೂರ್ವಕ ಮಾಡಬೇಕು. ಈ ವ್ರತಗಳನ್ನು ತ್ಯಾಗ ಮಾಡುವವರು ಮುಂದಿನ ಜನ್ಮಗಳಲ್ಲಿ ಚೋರ ವೃತ್ತಿಯವರಾಗಿ ಜನ್ಮ ತಾಳುವರು. ಶಿವನು ಮುಂದುವರಿಯುತ್ತಾ ವಿಷ್ಣುವನ್ನು ಕುರಿತಾಗಿ ಶಿವಾರ್ಚನೆ, ರುದ್ರಜಪ, ಶಿವಾಲಯಗಳಲ್ಲಿ ಉಪವಾಸ ಹಾಗೂ ಕಾಶಿ ಕ್ಷೇತ್ರದಲ್ಲಿ ಮೃತ ಹೊಂದುವುದು, ಈ 4 ಸಂಗತಿಗಳು ಶಿವರಾತ್ರಿ ವ್ರತಕ್ಕೆ ಬಲಕಾರಿಯಾಗಿರುವವು. ಭುಕ್ತಿಗಳನ್ನು ಜಯಿಸುವವರು ಈ ವ್ರತಗಳನ್ನು ಅವಶ್ಯ ಮಾಡಬೇಕು. ಶಿವರಾತ್ರಿ ವ್ರತವನ್ನು ಮಾಘ ಕೃಷ್ಣ ತ್ರಯೋದಶಿ ಹಾಗೂ ರಾತ್ರಿಯಲ್ಲಿ ವ್ಯಾಪ್ತವಾಗುವ ತಿಥಿಯಿಂದ ಕೂಡಿದಲ್ಲಿಯೇ ಗ್ರಹಣ ಮಾಡತಕ್ಕದ್ದು. ಈ ದಿನ ಪ್ರಾತಃ ಕಾಲದ ಕ್ರಿಯಾದಿಗಳನ್ನು ಮುಗಿಸಿದ ವ್ರತ ಸಂಕಲ್ಪವನ್ನು ಮಾಡಬೇಕು. ನಂತರ ಜ್ಯೋತಿರ್ಲಿಂಗವನ್ನು ಪವಿತ್ರ ಸ್ಥಾನದಲ್ಲಿ ಸ್ಥಾಪಿಸಬೇಕು. ನಂತರ ಆಚಮನ ಮೊದಲಾಗಿ ಎಲ್ಲ ವಿಧಾನಗಳನ್ನು ಶಿವ ಪಂಚಾಕ್ಷರ ಮಂತ್ರಯುಕ್ತವಾಗಿ ಪ್ರತಿಯೊಂದು ಪ್ರಹರದಲ್ಲಿ ಶಿವ ಪೂಜೆಯನ್ನು ಮಾಡಬೇಕು. ಸ್ತುತಿ ಸ್ತೋತ್ರಗಳನ್ನು ಪಠಿಸಬೇಕು. ರಾತ್ರಿಯಲ್ಲಿ ಜಾಗರಣೆ ಮಾಡಬೇಕು. ಶಿವಪೂಜೆಗೆ ಚಂದನ, ತಂಡುಲ, ಕೃಷ್ಣತಿಲಿ, ಕಮಲ ಮೊದಲಾದ ಪುಷ್ಪಗಳನ್ನು ಉಪಯೋಗಿಸಬೇಕು. ಪಕ್ವಾನ್ನ, ನೈವೇದ್ಯಗಳನ್ನು, ಫಲಗಳನ್ನು ಅರ್ಪಿಸಬೇಕು. ಬ್ರಾಹ್ಮಣ ಭೋಜನ ಮಾಡಿಸಬೇಕು. ರಾತ್ರಿಯಲ್ಲಿ ನಡೆದ ವ್ರತ ಮಹೋತ್ಸವ ಅರುಣೋದಯದವರೆಗೂ ಸಾಗಬೇಕು. ಅಭಿಷೇಕ, ದಾನ, ಸನ್ಯಾಸಿ ಭೋಜನ, ಪ್ರಾರ್ಥನೆ ಮಾಡಬೇಕು. ಶಿವಕೀರ್ತನೆ ಭಜನೆಗಳನ್ನು ಸರಿಯಾಗಿ ಸಾಗಬೇಕು. ಈ ಪ್ರಕಾರ ಶಿವರಾತ್ರಿ ವ್ರತವನ್ನು ಮುಖ್ಯ ಮಾಘ ಮಾಸದಲ್ಲಿಯೂ ಪ್ರತಿ ಮಾಸದಲ್ಲಿಯೂ ಕೈಗೊಂಡು ಪೂರ್ಣ ಮಾಡಬೇಕು. ನಂತರ ಉದ್ಯಾಪನೆಯೊಂದಿಗೆ ವ್ರತ ಸಮಾಪ್ತ ಮಾಡಬೇಕು. ಶಿವರಾತ್ರಿ ವ್ರತದ ಉದ್ಯಾಪನವನ್ನು ಕುರಿತು ವಿಷ್ಣುವು ಶಿವನಿಗೆ ಹೇಳಿದಂಥ ವಿಚಾರವನ್ನು ಸೂತಪುರಾಣಿಕರು ಋಷಿಗಳಿಗೆ ಈ ರೀತಿಯಾಗಿ ಹೇಳುತ್ತಾರೆ. ಶುಭಕರವಾದ ಶಿವರಾತ್ರಿ ವ್ರತವನ್ನು ಅಖಂಡ 14 ವರ್ಷಗಳವರೆಗೆ ಆಚರಿಸತಕ್ಕದ್ದು ಹಾಗೂ ಚತುರ್ದಶಿಯ ದಿನ ಒಪ್ಪತ್ತು ಊಟ ಮಾಡತಕ್ಕದ್ದು ಹಾಗೂ ಚತುರ್ದಶಿಯ ದಿನ ಉಪವಾಸ ಮಾಡಬೇಕು. ಶಿವರಾತ್ರಿಯ ದಿವಸ ಶಿವಾಲಯಕ್ಕೆ ಹೋಗಿ ವಿಧಿಪೂರ್ವಕ ಪೂಜೆ ಮಾಡಬೇಕು. ಲಿಂಗತೋಭದ್ರ ಮಂಡಲ ಹಾಗೂ ಸರ್ವತೋಭದ್ರ ಚಕ್ರಗಳನ್ನು ನಿರ್ಮಿಸಬೇಕು. ಪ್ರಾಜಾಪತ್ಯ ನಾಮದಿಂದ ವಸ್ತ್ರ, ಫಲ, ದಕ್ಷಿಣಾಯುಕ್ತ ಶುಭ ಗಂಟಿಕೆಗಳನ್ನು ಸ್ಥಾಪನೆಗೊಳಿಸಬೇಕು. ಶಂಕರ ಪಾರ್ವತಿಯರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು. ನಂತರ ವಿಧಿಪೂರ್ವಕ ಗುರುಪೂಜೆ, ಶಿವಪೂಜೆ ಮಾಡಬೇಕು. ಬಳಿಕ ಭೋಜನಾದಿಗಳನ್ನು ತೀರಿಸಬೇಕು. ತರುವಾಯ ಪ್ರಾರ್ಥನೆ ಮಾಡಬೇಕು. ವ್ರತಕ್ರಿಯೆಯು ಸಫಲವಾಗಲಿ ಎಂದು ಬೇಡಿಕೊಂಡು ಶಿವನಿಗೆ ಪುಷ್ಪಾಂಜಲಿಯನ್ನು ಹಾಕಬೇಕು. ಕಡೆಗೆ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು. ಈ ಪ್ರಕಾರ ಉದ್ಯಾಪನ ವ್ರತವನ್ನು ಮಾಡಿದವರ ಸಕಲ ಮನೋರಥಗಳು ಸಿದ್ಧಿಸುವುದರಲ್ಲಿ ಸಂದೇಹವಿಲ್ಲ ಎಂಬುದಾಗಿ ಸೂತಪುರಾಣಿಕರು ಋಷಿಗಳಿಗೆ ವಿವರಿಸುತ್ತಾರೆ.
ಆ ಬಳಿಕ ಸೂತರು ಶಿವರಾತ್ರಿ ವ್ರತದ ಫಲವನ್ನು ಅನಾಯಾಸವಾಗಿ ಹೊಂದಿದ ಬೇಡನೊಬ್ಬನ ಕಥೆಯನ್ನು ಋಷಿಗಳಿಗೆ ತಿಳಿಸುತ್ತಾರೆ. ಪೂರ್ವಕಾಲದಲ್ಲಿ ಗುರುದ್ರೋಹಿ ಎಂಬ ಬೇಡ ಇದ್ದನು. ನಿತ್ಯವೂ ಅವನು ಬೇಟೆಯಾಡಿ ಉಪಜೀವಿಸುತ್ತಿದ್ದನು. ಅವನಿಂದ ಯಾವಾಗಲೂ ಅಶುಭ ಕರ್ಮಗಳೇ ಒದಗುತ್ತಿದ್ದವು. ಒಂದು ಶಿವರಾತ್ರಿಯ ದಿನ ಅವನು ತನ್ನ ಗರ್ಭಿಣಿ ಸ್ತ್ರೀ ಹಾಗೂ ಪರಿವಾರ ಸಹಿತ ಬೇಟೆ ಹುಡುಕುತ್ತಾ ವನದಲ್ಲಿ ಸುತ್ತಾಡ ಹತ್ತಿದನು. ಎಲ್ಲಿಯೂ ಅವನಿಗೆ ಬೇಟೆ ಸಿಗಲಿಲ್ಲ. ಕಡೆಗೆ ಅವನು ಒಂದು ಸರೋವರ ತೀರಕ್ಕೆ ಹೋದನು. ಅಲ್ಲಿ ಒಂದು ಬಿಲ್ವ ಮರದ ಮೇಲೆ ಕುಳಿತು ನೀರು ಕುಡಿಯಲು ಬರುವ ಪ್ರಾಣಿಗಳಿಗೆ ಹೊಂಚು ಹಾಕಿದನು. ಬಾಣವನ್ನು ಹೆದೆಯೇರಿಸಿ ಕುಳಿತನು. ಆ ಮರದ ಅಡಿಯಲ್ಲಿ ಒಂದು ಶಿವಲಿಂಗವು ಸ್ಥಾಪನೆಯಾಗಿದ್ದಿತು. ಅವನ ನಿರೀಕ್ಷೆಯಂತೆ ಒಂದು ಚಿಗರೆ ನೀರು ಕುಡಿಯುವುದಕ್ಕೆ ಆ ಸರೋವರಕ್ಕೆ ಬಂದಿತು. ವ್ಯಾಧನು ಗುರಿ ಹೂಡಲು, ಅದು ಮನೆಯಲ್ಲಿ ನನ್ನ ಮಗು ಇರುವುದು, ಅದಕ್ಕೆ ಮೊಲೆಯುಣ್ಣಿಸಿ ಬರುವೆನು, ನಂತರ ನನ್ನನ್ನು ಕೊಲ್ಲು ಎಂದು ಭಾಷೆ ಕೊಟ್ಟು ಅಲ್ಲಿಂದ ಹೋಯಿತು. ಅದರ ನಂತರ ಎರಡನೇ ಚಿಗರೆ ಬಂದಿತು. ಅದು ತನ್ನ ಮಗುವಿಗೆ ರಕ್ಷಣೆ ನೀಡಿ ಬರುವೆನೆಂದು ವಚನ ಕೊಟ್ಟು ಹೋಯಿತು. ಅದರಂತೆ ಮತ್ತೊಂದು ಬಂತು. ಅದಾದರೂ ಹಿಂತಿರುಗಿ ಬರುವ ಭರವಸೆ ನೀಡಿ ಹೋಯಿತು. ತನ್ಮಧ್ಯೆ ಅವಧಿಯಲ್ಲಿ ಆ ವ್ಯಾಧನು ಬಿಲ್ವ ದಳಗಳನ್ನು ಹರಿಹರಿದು ಚೆಲ್ಲುತ್ತಾ ನಿದ್ದೆಯನ್ನು ತಡೆದು ಆ ಮರದಲ್ಲಿಯೇ ಕುಳಿತಿದ್ದನು. ಕಡೆಗೆ ಬೆಳಗಿನಲ್ಲಿ ಅವನಿಗೆ ಭಾಷೆ ಕೊಟ್ಟು ಹೋದ ಪ್ರಾಣಿಗಳೆಲ್ಲ ಅವನ ಮುಂದೆ ಬಂದು ನಿಂತವು. ಆಗ ವ್ಯಾಧನ ಚಿತ್ತ ಪಲ್ಲಟವಾಯಿತು. ಯಾವ ಪ್ರಾಣಿಯನ್ನು ಕೊಲ್ಲಲಿಲ್ಲ. ಅವುಗಳ ಸತ್ಯನಿಷ್ಠೆಗೆ ಬೆರಗಾಗಿ ನಿಂತನು. ಆ ದಿನ ಅವನಿಗೆ ಉಪವಾಸ, ಶಿವಪೂಜೆ, ಜಾಗರಣೆಗಳು ಅನಾಯಾಸವಾಗಿ ಲಭಿಸಿ ಶಿವರಾತ್ರಿ ವ್ರತದ ಫಲವು ಅವನಿಗೆ ಪ್ರಾಪ್ತವಾಯಿತು. ಆಗ ಶಿವಲೋಕದಿಂದ ದಿವ್ಯ ವಿಮಾನ ಬಂದಿತು. ಶಿವದೂತರು ಅವನನ್ನು ಶಿವಲೋಕಕ್ಕೆ ಕರೆದೊಯ್ದರು. ಅವನಿಗೆ ಶಿವ ಸಾಯುಜ್ಯ ಮುಕ್ತಿ ದೊರೆಯಿತು. ಆ ಬೇಡನು ಕುಳಿತ ಮರದಡಿಯಲ್ಲಿಯೇ ಶಿವನು ವ್ಯಾಧೇಶ್ವರ ಲಿಂಗಸ್ವರೂಪದಿಂದ ಚಿರಸ್ಥಾಯಿಯಾಗಿ ಸಂತುಷ್ಟನಾದನು. ಈ ಪ್ರಕಾರ ಸೂತರು ಶಿವರಾತ್ರಿಯ ಜಾಗರಣೆಯ ಮಹತ್ವವನ್ನು ಋಷಿಗಳಿಗೆ ವಿವರಿಸುತ್ತಾರೆ. ಆ ಬಳಿಕ ಮುಂದುವರಿಯುತ್ತಾ ಮುಕ್ತಿ ವಿವೇಚನೆಯ ಕುರಿತಾಗಿ ಈ ರೀತಿಯಾಗಿ ಹೇಳುತ್ತಾರೆ. ಮುಕ್ತಿಯಲ್ಲಿ ಸಾರೂಪ್ಯತೆ, ಸಲೋಕ್ಯತೆ, ಸಾನ್ನಿಧ್ಯತೆ ಹಾಗೂ ಸಾಯುಜ್ಯತೆ ಎಂಬ 4 ಪ್ರಕಾರಗಳಿರುವವು. ಈ 4 ಮುಕ್ತಿಗಳು ಶಿವನ ಸಂಬಂಧದ ಕಠಿಣ ವ್ರತಗಳನ್ನು ಆಚರಿಸುವುದರಿಂದ ಪ್ರಾಪ್ತವಾಗುವವು. ಈ 4 ಮುಕ್ತಿಗಳಲ್ಲದೆ ಕೈವಲ್ಯ ಮುಕ್ತಿ ಎಂಬ 5ನೆಯ ಮುಕ್ತಿಯೂ ಇರುವುದು. ಅದು ಬಹಳ ದುಷ್ಪ್ರಾಪ್ಯವಿರುವುದು. ಯಾಕೆಂದರೆ ಸಂಸಾರದಲ್ಲಿ ಜ್ಞಾನವು ಕಠಿಣವಿರುವುದು. ಶಿವನು ಜ್ಞಾನ ಸ್ವರೂಪನಾಗಿರುವನು. ಅವನನ್ನು ಯಾರು ಯಥಾರ್ಥ ರೂಪದಿಂದ ಅರಿಯರು. ಬ್ರಹ್ಮ, ವಿಷ್ಣು, ಕುಂಬಾರ, ನಾರದ, ಶುಕದೇವ ಹಾಗೂ ಅನ್ಯ ಮುನೀಶ್ವರರು ತಿಳಿಯಲಿಲ್ಲ. ಅವರಕ್ಕಿಂತಲೂ ಮೊದಲು ಯಾವ ದೇವತೆಗಳು, ಶಾಸ್ತ್ರ ವೇದಗಳು ಅವನನ್ನು ತಿಳಿಯಲಿಲ್ಲ. ಇದಕ್ಕೆ ಕಾರಣವೇನೆಂದರೆ ಅವನು ಸತ್ ಚಿತ್ ಆನಂದ ಸ್ವರೂಪನು, ನಿರ್ಗುಣನು, ನಿರಪಾಧಿಯು, ಅವ್ಯಯನು, ಶುದ್ಧ ಹಾಗೂ ನಿರಂಜನನೂ ಆಗಿರುವುದು. ಆದರೆ ಸಂಸಾರದಲ್ಲಿ ಸಹಜ ಭಕ್ತಿಯು ಶ್ರೇಷ್ಠವಿದೆ. ಶಿವಪ್ರಸಾದವು ಸುಲಭವಿದೆ. ಅವನಲ್ಲಿ ಸತ್ಯ ಹಾಗೂ ಪ್ರೇಮಾಂಕುರಗಳು ನಿತ್ಯವಿರುವವು. ಹಾಗೂ ಅವನು ಸಗುಣನೂ ಅಹುದು, ನಿರ್ಗುಣನೂ ಅಹುದು, ನೈಷ್ಠಿಕಿಯೂ ಅಹುದು, ಅನೈಷ್ಠಿಕಿಯೂ ಅಹುದು. ನೈಷ್ಠಿಕಿಯಲ್ಲಿ 6 ಭೇದಗಳಿದ್ದರೆ ಅನೈಷ್ಠಿಕಿಯು ಒಂದೇ ಇರುವುದು. ಮತ್ತು ಇವೆರಡು ಶ್ರವಣಾದಿ ಭೇದಗಳಿಂದ 9 ಅಂಗಗಳಾಗಿರುವವೆಂದು ಹೇಳಲ್ಪಡುವುದು. ಆದರೆ ಶಿವಪ್ರಸಾದವಿಲ್ಲದೆ ಕಠಿಣವೆಂದು ತಿಳಿಯಬಹುದು. ಭಕ್ತಿ ಜ್ಞಾನಗಳಲ್ಲಿ ಸಮತೆಯನ್ನರಿತವರು ನಿತ್ಯ ಸುಖಿಗಳಾಗುವರು. ಭೇದವೆಣಿಸುವುದು ಯೋಗ್ಯವಲ್ಲ. ವಿರೋಧ ಭಕ್ತಿಯಿಂದ ವಿಜ್ಞಾನ ಲಭಿಸದು. ಆದರೆ ಶಂಭುವಿನ ಭಕ್ತಿಯುಳ್ಳವರಿಗೆ ಶೀಘ್ರವೇ ಜ್ಞಾನೋದಯವಾಗುವುದು. ಆದ್ದರಿಂದ ಎಲ್ಲರೂ ಮಹೇಶ್ವರನಲ್ಲಿ ಭಕ್ತಿ ಉಳ್ಳವರಾಗಬೇಕು. ಅಂತಾದರೆ ಎಲ್ಲವೂ ಸಿದ್ಧಿಸುವುದು. ಇದರಲ್ಲಿ ಸಂಶಯವಿಲ್ಲ. ಇದನ್ನರಿತವರು ವರ್ತಿಸುವವರು ಎಲ್ಲ ಪಾಪಗಳಿಂದ ಮುಕ್ತರಾಗುವರು ಎಂಬುದಾಗಿ ಸೂತ ಪುರಾಣಿಕರು ಅಲ್ಲಿದ್ದಂತಹ ಋಷಿಗಳಿಗೆ ಹೇಳುತ್ತಾರೆ. ಆ ಬಳಿಕ ಶಿವ ಸಂಬಂಧವಾಗಿ ಒಂದು ಗುಪ್ತ ಜ್ಞಾನವನ್ನು ಅವರು ತಿಳಿಸುತ್ತಾರೆ. ಶೌನಕ ನಾರದಾದಿಗಳು ಜಗತ್ತೆಲ್ಲ ಶಿವಮಯವಾಗಿದೆ. ಶಿವನು ಇರುವನು, ಶಿವನು ದೇವನು. ಅವನು ತನ್ನ ಇಚ್ಛೆಯಿಂದ ಸಂಸಾರವನ್ನು ರಚಿಸುವನು. ಅವನು ಎಲ್ಲವನ್ನೂ ತಿಳಿಯುವನು. ಆದರೆ ಅವನನ್ನು ಯಾರೂ ತಿಳಿಯರು. ಈ ಸಂಸಾರ ರಚಿಸಿದರೂ ಅವನು ಅದಕ್ಕೆ ಹೊಂದಿರುವುದಿಲ್ಲ.
ನಿರ್ಲಿಪ್ತನಿರುವನು, ಜ್ಞಾನ ಸ್ವರೂಪನಾಗಿರುವನು. ನಿಜವಾಗಿ ಅವನು ಶುಭನು ಹಾಗೂ ಪರಬ್ರಹ್ಮನು. ವೇದಾಂತಿಗಳು ಪರಮೇಶ್ವರನನ್ನು ಅದ್ವೈತವೆಂದು ಒಪ್ಪುವುದು. ಅವನು ಅವಿದ್ಯೆಯಿಂದ ರಹಿತನು, ಸರ್ವವ್ಯಾಪಿಯು, ಸಕಲ ಜೀವಸ್ಥಿತನು, ಚೇತನಗಳಿಗೆ ಸ್ವಾಮಿಯು, ಸಾಕ್ಷಾತ್ ಕಲ್ಯಾಣಕರ್ತಾರನು. ಆ ಶಿವನು ಸರ್ವತ್ರ ವಿದ್ಯಮಾನನಾಗಿರುವನು. ಇಡೀ ಜಗತ್ತು ಶಿವಮಯವು, ಸರ್ವತ್ರ ವ್ಯಾಪಕ ಪರಮಾತ್ಮ. ಬದ್ಧನಲ್ಲ, ಜೀವನಂತೆ ಅಹಂಕಾರಯುಕ್ತನಲ್ಲ, ಆದರೆ ಅಹಂಕಾರದಿಂದ ಮುಕ್ತನಾಗಿರುವವನು ಆ ಶಂಕರನು. ಕರ್ಮ ನಿರ್ಲಿಪ್ತನು. ಜೀವನು ಅಹಂಕಾರ ಬಿಟ್ಟು ನಿರ್ಮಲ ಹಾಗೂ ಬುದ್ಧಿಮಾನವನಾಗಲು ಆಗ ಅವನು ಶಿವಪ್ರಸಾದದಿಂದ ಶಿವಭಾವವನ್ನು ಹೊಂದುವನು. ಸದಾಶಿವನಲ್ಲಿ ಲೀನವಾದ ಜ್ಞಾನಿಯು ವ್ಯಥೆಗಳಿಂದ ಮುಕ್ತನಾಗಿ ಜ್ಞಾನಮೂಲವಾದ ಅಧ್ಯಾತ್ಮವನ್ನು ಹೊಂದುವನು. ಅವನಿಗೆ ಶಿವಭಕ್ತಿ ಲಭಿಸುವುದು ಮತ್ತು ಆ ಭಕ್ತಿಯಿಂದ ಪ್ರೇಮ, ಪ್ರೇಮದಿಂದ ಶ್ರವಣ, ಶ್ರವಣದಿಂದ ಸತ್ಸಂಗ ಹಾಗೂ ಸತ್ಸಂಗದಿಂದ ವಿಜ್ಞಾತ್ ಗುರುವಿನ ಪ್ರಾಪ್ತಿಯಾಗುವುದು. ಹೀಗೆ ಗುರುವಿನ ಮಿಲನವಾದೊಡನೆ ಅವನು ನಿಶ್ಚಯವಾಗಿ ಮುಕ್ತನಾಗುವನು. ಇದೇ ಪ್ರಕಾರ ನಿತ್ಯವೂ ಶಿವನನ್ನು ಸ್ಮರಿಸುವ ಜ್ಞಾನವಂತನಾಗುವನು. ಶಿವಭಕ್ತಿಯಿಂದ ಅವನು ಅಂತ್ಯದಲ್ಲಿ ಮುಕ್ತಿ ಹೊಂದುವನು. ಶಿವನು ತನ್ನ ಜ್ಯೋತಿರ್ಲಿಂಗ ಸಮಕ್ಷದಲ್ಲಿ ವಿಷ್ಣು ಬ್ರಹ್ಮರಿಗೆ ಈ ಜ್ಞಾನ ನೀಡಿದನು. ಮುಂದೆ ಬ್ರಹ್ಮನು ಸನಕಾದ್ಯರಿಗೆ, ಸನಕಾದ್ಯರು ನಾರದರಿಗೆ, ನಾರದರು ವ್ಯಾಸರಿಗೆ ಈ ಜ್ಞಾನವನ್ನು ದರ್ಶಿಸಿದರು. ಆ ವ್ಯಾಸರ ಕೃಪೆಯಿಂದ ಸೂತನಾದ ನನಗೆ ಉಪದೇಶವಾಯಿತು. ಇದನ್ನೇ ನಾನು ಈಗ ನಿಮಗೆಲ್ಲರಿಗೂ ಬೋಧಿಸಿದೆನು. ಈ ಜ್ಞಾನವು ಶಿವಪ್ರಾಪ್ತಿಯನ್ನು ಒದಗಿಸುವುದು ಎಂಬುದಾಗಿ ವ್ಯಾಸರಿಂದ ತನಗೆ ದತ್ತವಾದಂತಹ ಶಿವನ ಲೀಲೆಯನ್ನು ಸೂತಪುರಾಣಿಕರು ಋಷಿಗಳಿಗೆ ಹೇಳುತ್ತಾರೆ. ಮುಂದುವರಿಯುತ್ತಾ, ವ್ಯಾಸರಿಂದ ನಾನು ಬೋಧೆ ಹೊಂದಿದಂತೆ ನಿಮಗೆ ನಿರೂಪಿಸಿದೆನು. ಇದನ್ನು ಪ್ರಯತ್ನಪೂರ್ವಕ ರಹಸ್ಯವಾಗಿ ಇರಿಸಿಕೊಳ್ಳಿರಿ. ಇದರ ಹೊರತು ಇನ್ನೇನು ಕೇಳುವ ಇಚ್ಛೆ ಇದೆ ಎಂದು ಸೂತರು ಋಷಿಗಳನ್ನು ಕೇಳಲು ಅವರೆಲ್ಲರೂ ಹರ್ಷಿತರಾದರು. ಹಾಗೂ ಎಲ್ಲರೂ ಗದ್ಗದ ವಾಣಿಯಿಂದ ಸೂತರನ್ನು ಸ್ತವಿಸ್ತ ನಮಸ್ಕಾರ ಮಾಡಿದರು. ಆಗ ಸೂತರು ಅವರನ್ನು ಕುರಿತು, ಈ ಇತಿಹಾಸವನ್ನು ನೀವು ನಾಸ್ತಿಕರಿಗೂ, ಶ್ರದ್ಧೆಯಿಲ್ಲದವರಿಗೂ ಹಾಗೂ ಶ್ರವಣ ಇಚ್ಛೆಯಿಲ್ಲದವರಿಗೂ ಎಂದೂ ಹೇಳಬೇಡಿರಿ. ಈ ಇತಿಹಾಸವು ವೇದ, ಶಾಸ್ತ್ರ, ಪುರಾಣಗಳ ಸಾರವಾಗಿರುವುದು. ಮತ್ತೆ ಮತ್ತೆ ವಿಚಾರ ಮಾಡಬೇಕೆಂದು ವ್ಯಾಸರ ಆಜ್ಞೆಯಾಗಿರುವುದು. ಈ ಇತಿಹಾಸವನ್ನು ಒಂದು ಸಾರೆ ಶ್ರವಣ ಪಠಣ ಮಾಡುವುದರಿಂದ ಎಲ್ಲ ಪಾಪಗಳು ದೂರವಾಗುವವು. ಇದು ಭಕ್ತಿವರ್ಧಕವೂ ಮುಕ್ತಿದಾಯಕವೂ ಆಗಿರುವುದು. ಮುಮುಕ್ಷುಗಳು ಪುನಃ ಪುನಃ ಶ್ರವಣ ಮಾಡತಕ್ಕದ್ದು. ಈ ಇತಿಹಾಸವನ್ನು ಭಕ್ತಿಯುಕ್ತವಾಗಿ 5 ಆವೃತ್ತಿ ಶ್ರವಣ ಪಠಣ ಮಾಡಿದವರಿಗೆ ನಿಶ್ಚಯವಾಗಿಯೂ ಆ ಮಾನವನು ಮುಕ್ತನಾಗುವನೆಂದು ವ್ಯಾಸರು ಹೇಳಿದರು. ವ್ಯಾಸರ ಈ ಉಕ್ತಿಗಳನ್ನು ಕೇಳಿ ಋಷಿಗಳಿಗೆ ಪರಮಾನಂದವಾಯಿತು. ನಂತರ ಎಲ್ಲ ಋಷಿಗಳು ಸೂತರನ್ನು ಪೂಜಿಸಿದರು. ಶಿವನಿಂದ ಅಧಿಕವೆಂದು ಬಗೆದು ಭಜನೆ ಮಾಡಿದರು. ಈ ಶ್ರವಣ ಮಾತ್ರದಿಂದ ಸುಖಭೋಗಗಳು ಪ್ರಾಪ್ತವಾಗಿ ಅಂತ್ಯದಲ್ಲಿ ಪರಮಗತಿಯು ಲಭಿಸುವುದು ಎಂಬುದಾಗಿ ಸೂತಪುರಾಣಿಕರು ಋಷಿಗಳಿಗೆ ಹೇಳುತ್ತಾರೆ. ನಮಸ್ಕಾರ. ಇನ್ನಷ್ಟು ಶಿವನ ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ.